ಓಕೆ ನೋಡಿ, ಇಲ್ಲೇ ಜಮೀನ್ ಹತ್ರ ವಾಸ ಇರೋದು. ಇಲ್ಲೇ ಬಾಳೆ ಎಲ್ಲ ಹಾಕೊಂಡಿದ್ದೀವಿ. ಸೊ ಇಲ್ಲೇ ಮಳೆ ಗಿಳೆ ಬಂದರೆ ಸೊ ಅದೇ ಇದು ಐಟಮ್ ಗೊಬ್ಬರ ಪ್ರತಿಯೊಂದು ನಾವು ಇಲ್ಲಿ ಇಟ್ಕೋಬೋದು. ಸೊ ಒಂದು ಸೇಫ್ಟಿ ಅನ್ನೋ ಥರ ಒಂದು ಮರಕ್ಕೆ ಸೇರಿಸಿ ಕಟ್ಕೊಂಡಿದ್ವಿ. ಸೊ ಫ್ಯೂಚರಲ್ಲಿ ಈ ಥರ ಸಿಮೆಂಟ್ ಕಲ್ಲುಗಳನ್ನ ಹಾಕಿ ಸಿಮೆಂಟ್ಗೆಲ್ಲ ಸೇರಿಸಿ ಕಟ್ಟೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಇನ್ನೂ ಸಾಕಾಗಿಲ್ಲ. ಸೊ ನೆಕ್ಸ್ಟ್ ಇಯರು ಮಾಡ್ತಿದ್ವಿ. ಸೊ ಇವಾಗ ಇಲ್ಲಿ ನೋಡಿ ರೆಡಿ ಮಾಡಿದ್ವಿ ಗೊಬ್ಬರ ಮಾಡೋಕ್ಕೆ. ಸೊ ಎಲೆಗಳು ಮತ್ತು ಅದು ಇದು ಮರ ಕಡ್ದಿರೋದೆಲ್ಲ ಸೇರಿಸಿ ಗುಂಡಿಗೆ ಹಾಕಿ ಮುಚ್ಚಿ ಅದನ್ನು ಎಲೆ ಗೊಬ್ಬರ ಥರ ಪ್ಲ್ಯಾನ್ ಮಾಡಿದ್ವಿ. ಸೊ ಈ ಥರ ಹಾಕಿದ್ರೆ ನೆಕ್ಸ್ಟ್ ನಾವು ಗೊಬ್ಬರ ಎಲ್ಲ ಇಲ್ಲಿಂದನೇ ಗಿಡಗಳಿಗೆ ಹಾಕ್ಬೋದು. ಸೊ ಇದು ಬೇವಿನ ಮರ. ಸೊ ಯಾವುದೋ ಮನೆಗೇ ಕಟ್ಬೇಕಂದ್ರೆ ಈ ಥರ ಸ್ಟ್ರೈಟ್ ಇದ್ದರೆ ನಮಗೆ ಅನುಕೂಲ ಆಗುತ್ತೆ. ಇದು ಬಂದು ಕರ್ಬೇವು ಸಸಿ, ಇದು ಫಾರಮ್ ಸಸಿ, ಇದು ನಾಟಿ ಅಲ್ಲ ಫಾರಮ್ ಸಸಿ. ಸೊ ಅದು ಕೂಡ ಮನೆಗೆ ಅದು ಕೆಲ್ಸಕ್ಕಾಗುತ್ತೆ. ಸೊ ಇದು ಬಂದು ಕಿರ್ಲಿಕಾಯಿ ಗಿಡ ಅಂತ, ಜ್ಯೂಸ್ಗೆಲ್ಲ ಯೂಸ್ ಮಾಡ್ತಾರೆ ಕಿರ್ಲಿಕಾಯಿ ಗಿಡ. ಸೊ ಇದನ್ನು ಇವಾಗ ಇನ್ನೂ ಈ ಚಿಕ್ಕ ಗಿಡ. ಸೊ ಇದು ಇನ್ನೊಂದು ವರ್ಷದಲ್ಲಿ ಕಾಯಿ ಬಿಡುತ್ತೆ. ಇದು ಬಂದು ಹೂವಿನ ಗಿಡ, ಮರಳೆ ಹೂದು. ಸೊ ಇದು ಬಂದು ನೋಡಿ ಯಾವ ಗಿಡ ನೋಡಿ ಗೆಸ್ ಮಾಡಿ. ಇದು ಒಂದು ಸೇಬಿನ ಗಿಡ. ಸೊ ಸೇಬು ಇಲ್ಲೂ ಬೆಳಿಬೋದು ಅಂತ ಒಬ್ಬರು ಹೇಳಿದರು. ಸೊ ಅದಕ್ಕೆ ನಾವು ಇದನ್ನು ತಗೊಬಂದು ನೆಟ್ಟಿದ್ದೀವಿ. ಇನ್ನು ನೋಡಿ ಆಲ್ರೆಡಿ ಆಗಿದೆ. ಇದನ್ನು 2 ಗಿಡ ತಂದು ನೆಟ್ಟಿದ್ದೀವಿ. ಇದು ಆಲ್ರೆಡಿ ನೋಡಿ ಚಿಗುರು ಬಂದು ಇದಾಗಿದೆ. ನೋಡಬೇಕು ಯಾವಾಗ ಬರುತ್ತೆ ಸೇಬು ಅಂತ. ಸೊ ಇದು ಸೇಬಿನ ಗಿಡ. ಸೊ ಅದ್ರ ಜೊತೆಗೆ ಮನೆಗೆ ಕನಕಾಂಬರ ಸಸಿ ಆ್ಯಂಡ್ ಲೈನ್ಗೆ ನಾವು ಲೈನ್ಗೆ ಸಸಿ ಇಟ್ಟಿದ್ದೀವಿ. ಮಾವಿನ ಮರ ಮಧ್ಯದಲ್ಲಿ ಇದ್ರ ನೋಡಿ ಬಡ್ಡೆ ಇಷ್ಟಿದೆ. ಸೊ ಇದು ಡಿಪೆಂಡ್ಸ್ ಆನ್ ಸೆಲೆಕ್ಷನ್ ಆಫ್ ಟ್ರೀಸ್. ಇದು ನೋಡಿ ಆಲ್ರೆಡಿ ಇವಾಗ 4 ಇಯರ್ಸ್ ಆಗಿದೆ, ಕಾಯಿ ಬಿಡ್ತಾಯಿದೆ. ಬಾಳೆ ಕಡಿದು ಇದು ಕಾಯಿನ ಚೆನ್ನಾಗಿರೋ ತಗೊಂಡ್ರೆ ಈ ಥರ ಎಲ್ಲ ಚೆನ್ನಾಗಿ ಬರುತ್ತೆ. ಸೆಲೆಕ್ಷನ್ ಮಾಡಿ ಸೊ ಅವ್ರು ಕೊಡ್ತಾರೆ, ಅದನ್ನು ತಗೊಬಾರ್ದು, ನಾವೇ ಎತ್ಕೊಬಂದು ಅದನ್ನು ಬಿತ್ತನೆ ಮಾಡಬೇಕು ತೆಂಗಿನ ಸಸಿನ. ಸೊ ಆವಾಗ ಇದು ನೋಡಿ ಒಂಬಳೆ ನೋಡಿ ಎಷ್ಟಿದೆ, ದಪ್ಪ ಇದೆ ಇದು. ಸೊ ಈ ಥರ ಬರುವಾಗಲೇ ಚೆನ್ನಾಗಿ ಬಂದರೆ ಸೊ ಮುಂದೆ ಚೆನ್ನಾಗಿರುತ್ತೆ, ಮರ ದಪ್ಪ ಆಗಿರುತ್ತೆ. ಸೊ ಇಳುವರಿನೂ ಆಗಿರುತ್ತೆ. ಇದು ನೋಡಿ ರೋಸ್ ಗಿಡ. ಸೊ ಇಲ್ಲೊಂದು ಸೇಬ್ ನೆಟ್ಟಿದ್ದೀವಿ ನೋಡಿ. ಇದು ಸೇಬ್ ಗಿಡ. ಇದು ಸ್ವಲ್ಪ ಹಸು ಮೇಯ್ಕೊಬಿಟ್ಟು ಇನ್ನೂ ಇಷ್ಟೇ ಉದ್ದ ಇದೆ. ಸೊ ಇದು ನೋಡಬೇಕು ಹೆಂಗೆ ಬರುತ್ತೆ ಅಂತ. ಸೊ ಅದ್ರ ಜೊತೆಗೆ ನಾವು ಇಲ್ಲೂ ಈ ಮಾವಿನ ಮರ ತುಂಬ ವೀಕಾಗಿತ್ತು. ಸೊ ಹಾಗೇನು ಮಾಡಿದ್ವಿ ನಾವು, ವಾಟರ್ ಡ್ರಮ್, ಸೊ ಹಸುಗೆ ನೀರು ಕುಡ್ಸೋಕ್ಕೆ ಅಂತ ಡ್ರಮ್ನ ಇನ್ಸ್ಟಾಲ್ ಮಾಡಿದ್ವಿ. ಸೊ ಹಸು ಡ್ರಮ್ಗೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಟೋಮೆಟಿಕ್ಕಾಗಿ ಈ ಮರ ಚೆನ್ನಾಗಿ ಬೆಳೀತಾಗ ಸೊ ನೀರಾವರಿ ನೀರಿರೋದ್ರಿಂದ ಸೊ ಆಟೋಮೆಟಿಕ್ಕಾಗಿ ಈ ಮರ ಫುಲ್ ಸಣ್ಣ ಇತ್ತು. ಇವಾಗ ನೋಡಿ ಬೆಳೆದು ಒಂದು ಎತ್ತರಕ್ಕೆ ಬೆಳೆದಿದೆ, ಒಳ್ಳೆ ಇಳುವರಿಯನ್ನು ಕೊಡುತ್ತೆ. ಸೊ ಅದರಿಂದ ನೀರು ಇಲ್ಲಿ ಓಡಾಡ್ತೋದ್ರಿಂದ ಅದಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಯಾವುದೇ ಒಂದು ಮರ ವೀಕ್ ಇದ್ದರೆ ಆ ಒಂದು ಜಾಗಕ್ಕೆ ಹೋಗಿ ನೀರನ್ನು ಇನ್ಸ್ಟಾಲೇಷನ್ ಮಾಡಿದ್ರೆ ಹಸುಕರು ನೀರು ಆಗುತ್ತೆ. ಸೊ ಗಿಡಗಳಿಗೆ ನೀರು ಆ ಗಿಡ ಬೆಳವಣಿಗೆ ಆಗೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ನಾವು ಏನೇ ಒಂದು ಜಮೀನಲ್ಲಿ ಮನೇಲಿ ಏನಾದರೂ ಮಾಂಸ ಕಟ್ ಮಾಡ್ಬೇಕಂದ್ರೆ ಇದನ್ನು ಇಲ್ಲೇ ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿ ಇದು ಮಾಡ್ತೀವಿ. ಸೊ ಇದು ಬಂದು ಹುಲ್ಲು. ನಾವು ಬೇಸಿಗೆಯಲ್ಲಿ ಮೇವಿರಲ್ಲ, ಅದರಿಂದ ಏನು ಮಾಡ್ತೀವಿ, ಹುಲ್ಲನ್ನು ತಗೊಬಂದು ಜಮೀನಿಗೆ ಹಾಕ್ತೀವಿ. ಸೊ ಈ ಹುಲ್ಲು ಇರೋದ್ರಿಂದ ನಾವು ಅಕಸ್ಮಾತ್ ಹಸಿರು ಸೊಪ್ಪು ಅದು ಇಲ್ಲದಾಗ ಸೊ ಹುಲ್ಲಿದ್ರೆ ನಾವು ಮೇಂಟೈನ್ ಆಗುತ್ತೆ. ಸೊ ಅದರಿಂದ ಹುಲ್ಲನ್ನು ಇನ್ಸ್ಟಾಲ್ ಮಾಡಿ ಸೊ ಬೇಸಿಗೆಯಲ್ಲಿ ಇಟ್ಕೊತೀವಿ. ಸೊ ಇನ್ನು ಮೇ ಜೂನ್ವರೆಗೂ ಈ ಹುಲ್ಲನ್ನ ಯೂಸ್ ಮಾಡ್ತೀವಿ. ಸೊ ನೋಡಿ ನೋಡಿ. ಸೊ ಯಾವುದೇ ಮರ ಏನು ಚಿಗುರಿಲ್ಲ, ಎಲ್ಲ ಒಣಗೋಗಿರುತ್ತೆ ಬೇಸಿಗೆ ಆಗಿರೋದ್ರಿಂದ. ಸೊ ನಾವಾಗ ಈ ಹುಲ್ಲಿನ ಅವಶ್ಯಕತೆ ತುಂಬ ಇರುತ್ತೆ ಆವಾಗ. ಸೊ ಹುಲ್ಲನ್ನು ಒಂದು ಅರ್ಧ ಎಕರೆ 1 ಎಕರೆ ಡಿಪೆಂಡ್ಸ್ ಆನ್ ಹಸು ಕರು ಇರೋದು ಅಷ್ಟನ್ನು ನೋಡಿ. ಹಸು ಕರು ಇರೋದ್ರಿಂದ ಅಷ್ಟು ಹುಲ್ಲು ನಾವು ಸ್ಟೋರ್ ಮಾಡಲೇಬೇಕು. ಸೊ ಇದು ತೋಟಗಾರಿಕೆಯಿಂದ ಸಿಲ್ವರ್ ಗಿಡ ಅಂತ ಕೊಡ್ತಾರೆ. ಸೊ
ಸೊ ಇದು ನೋಡಿ ಅದು ತೋಟಗಾರಿಕೆಯಿಂದನೇ ಕೊಡ್ತಾರೆ. ಸೊ ನಾವು ಈ ಗಿಡ ಹಾಕಿದ್ರೆ ನಮಗೆ ಸೈಡಲ್ಲಿ ಹಾಕಿದ್ರೆ ಸೊ ಒಳ್ಳೆ ಒಂದು ಸೇಫ್ಟಿ ಇರುತ್ತೆ ಮತ್ತು ಮುಂದೆನೇ ಯೂಸ್ ಆಗುತ್ತೆ. ಸೊ ಇದು ನಮ್ಮ ಮನೆ ಇರೋ ಹಸುಗಳು. ಸೊ ಹಸು ಅಂತ ಹಾಲಿನ ವ್ಯವಸ್ಥೆಗೆ ಅಂತ 2 ಹಸು ಇರುತ್ತೆ ನಮ್ಮ. ಒಂದು ಆಲ್ಟರ್ನೇಟಿವ್ ಇಟ್ಕೋಬೇಕು. ಒಂದು ಕರು ಹಾಕ್ದಾಗ ಇನ್ನೊಂದು ಕರು ಹಾಕಲ್ಲ. ಸೊ ಏನು ಮಾಡಬೇಕು, ಆಲ್ಟರ್ನೇಟಿವ್ ವ್ಯವಸ್ಥೆ ಇದ್ದರೆ ನಮಗೆ ಒಂದು ಡೈರಿಗೆ ಹಾಲು ಹಾಕೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಹಂಗೆ ಅದನ್ನೇ ಹೆಣ್ಣು ಕರು ಹಾಕಿದ್ರೆ ಅದನ್ನೇ ಉಳಿಸ್ಕೊಂಡ್ರೆ ನಮಗೆ 2-3 ಹಸು ಇದ್ದರೆ ಸೊ ನಮಗೆ ಕಂಟಿನ್ಯೂಸ್ ಟ್ರಾನ್ಸಾಕ್ಷನ್ ಮಾಡ್ಬೋದು. ಹಾಲಿನ ವ್ಯವಸ್ಥೆ, ಹಾಲು ಡೈರಿಗೆ ಹಾಕೋದು ಅದರಿಂದ ನಮಗೆ ಅನುಕೂಲ ಆಗುತ್ತೆ. ಅದು ಇದು ಲೈಕ್ ಮೇಂಟೆನೆನ್ಸ್ ಚಾರ್ಜ್ಗೆಲ್ಲ ಅನುಕೂಲ ಆಗುತ್ತೆ. ಒಂದು ಹಸುಗಳು ಇರಬೇಕು. ಸೊ ನಾವು ಈಗ ಮಾವಿನ ಮರ ಕೆಳಗಡೆ ಎಲ್ಲ ಉಳಕ್ಕೆ ಟ್ರ್ಯಾಕ್ಟ್ರೆಲ್ಲ ಹಾಕಲ್ಲ. ಸೊ ಅದರಿಂದ ಏನು ಮಾಡ್ತಿದ್ವಿ, ಒಂದು ಹಸುಗಳಿದ್ರೆ ನಾವೇ ಉಳುಮೆ ಮಾಡ್ಕೋಬೋದು. ಈ ಥರ ನಾವೇ ಉಳುಮೆ ಮಾಡ್ಕೊಂಡು ಇದ್ರ ಮಾವಿನ ಮರ ಕೆಳಗಡೆ ಎಲ್ಲ ನಾವು ಹಸುಗಳ ಸಹಾಯದಿಂದ ಉಳುಮೆ ಮಾಡ್ಬೋದು. ಅದೇ ನಾವು ಟ್ರ್ಯಾಕ್ಟ್ರಲ್ಲ ಇಲ್ಲೆಲ್ಲ ಹೋಗೋಕ್ಕಾಗಲ್ಲ. ಟ್ರ್ಯಾಕ್ಟರು ಅಷ್ಟು ಬರೋಲ್ಲ, ಟ್ರ್ಯಾಕ್ಟ್ರ್ ವ್ಯವಸ್ಥೆ ಕಮ್ಮಿ ಇರೋದ್ರಿಂದ. ಸೊ ಹಾಗೇನು ಮಾಡ್ತೀವಿ, ಹಸು ಒಂದು ಜೊತೆ ಇದ್ದರೆ ನಾವೇ ಎಲ್ಲ ಉಳುಮೆ ಮಾಡ್ಕೊಂಡು ಸಣ್ಣ ಪುಟ್ಟ ವ್ಯವಸಾಯನ ಮಾಡ್ಬೋದು. ಸೊ ಇಲ್ಲೂ ನಾವು ಇಲ್ಲಿ ಹಾಸನ್ಗೆ ಹೋದಾಗ ಒಂದು ಹಲಸಿನ ಹಣ್ಣು ತಿಂದಿದ್ವಿ. ಹಣ್ಣು ತುಂಬ ಚೆನ್ನಾಗಿತ್ತು. ಅದನ್ನು ಏನು ಮಾಡಿ ಬೀಜ ತಂದು 2 ಹಲಸಿನ ಗಿಡನ ಮಾಡಿದ್ವಿ. ಸೊ ಅದರಲ್ಲಿ ಒಂದು ಗಿಡನ ಉಳಿಸಿ ಈ ಥರ ನೆಟ್ಟಿದ್ದೀನಿ ನೋಡಿ. ಆಲೆ ಇಷ್ಟುದ ಬಂದಿದೆ ಹಲಸಿನ ಗಿಡ. ಸೊ ಅದನ್ನು ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಅದನ್ನೇ ಬಿತ್ತನೆ ಮಾಡಿ ನೆಟ್ಟಿದ್ದೀನಿ ನೋಡಿ, ಇಷ್ಟಿದೆ. ಸೊ ಇದನ್ನು ಇನ್ನೆಲ್ಲ ಉಳಿಸ್ಕೊಂಡು ಹೋಗ್ಬೇಕು. ಹಸು ಮೇಯ್ಬಿಡುತ್ತೆ. ಸೊ ಮೇಯ್ದಿರೋ ಥರ ಸುತ್ತ ಕಾಚಿ ಗಿಡ ಅಂತ ಬರುತ್ತೆ. ಕಾಚಿ ಗಿಡ ನೆಟ್ಟರೆ, ಯಾವುದೇ ಒಂದು ಗಿಡ ಆದರೂ ನೀವು ಕಾಚಿ ಗಿಡ ನೆಟ್ಟರೆ ಅದನ್ನು ಹಸು ಕರುವಿಂದ ದೂರ ಇಡ್ಬೋದು. ಮತ್ತು ಅದು ಅಂತ ಒಂದು ಗಿಡಗಳಿಗೆ ರಕ್ಷಣೆ ಕೊಡುತ್ತೆ. ಹೇಗೆ ಅಂದರೆ ನೆರಳಾಗುತ್ತೆ, ಬಿಸಿಲು ಬೀಳಲ್ಲ ಬೇರ್ಗೆ. ಸೊ ಅದರಿಂದ ಕಾಚಿ ಗಿಡ ಎಲ್ಲೂ ಸಿಗಲ್ಲ, ಬಟ್ ಒಂದೊಂದು ಕಡೆ ಇರುತ್ತೆ. ಸೊ ಕಾಚಿ ಗಿಡ ನೆಟ್ಟರೆ ಏನಾಗುತ್ತೆ, ಒಂದು ಗಿಡದ ಸೇಫ್ಟಿ ಆಗುತ್ತೆ. ಮತ್ತು ಅದು ಕಾಚಿ ಗಿಡಕ್ಕೆ ಏನಂದರೆ ನೀರು ಇಲ್ಲದೆ ಇರೋ ಅದು ಬೆಳಿಬೋದು. ನೀರಿಲ್ದರೂ ಆ ಗಿಡ ಸರ್ವೈವ್ ಆಗುತ್ತೆ, ಅದು ಬೆಳೆಯುತ್ತೆ. ಸೊ ಇನ್ನೊಂದು ನೋಡಿ, ಇದೊಂದು ನೇರಳೆ ಮರ. ಸೊ ನೇರಳೆ ಮರ ಜೊತೆಗೆ ಒಂದು ನೆಟ್ಟಿದ್ದೀವಿ. ಸೊ ನೇರಳೆ ಮರ ನಾವು ಅಕ್ಕಪಕ್ಕ ಒಂದೇ ತೆಂಗು ನೆಡಬಾರ್ದು ಅಂದ್ಬಿಟ್ಟು ಆಲ್ಟರ್ನೇಟಿವ್ ಬೇರೆ ಥರ ಸಸಿಗಳನ್ನ ನೆಟ್ಟಿದ್ದೀವಿ. ಸೊ ಇವಾಗ ಇಲ್ಲಿ ನೆಕ್ಸ್ಟು ಕಾಟನ್ ಹತ್ತಿ ಹಾಕ್ತೀವಿ ಇಲ್ಲಿ. ಸೊ ಬೇಸಿಗೆಯಲ್ಲಿ ಚೆನ್ನಾಗಿ ಜಮೀನು ಚೆನ್ನಾಗಿ ಒಣಗಿದ್ರೆ ಯಾವುದೇ ಆದಂತಹ ಕಳೆ ಬರಲ್ಲ, ಒಣಗೋಗುತ್ತೆ. ಸೊ ಬೇಸಿಗೆಯಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಟರೆ ಮಳೆ ಬಂದ ಕಾಲಕ್ಕೆ ಚೆನ್ನಾಗಿ ವ್ಯವಸಾಯ ಮಾಡ್ಬೋದು. ಸೊ ಇನ್ನೊಂದು ಇದು ನೋಡಿ, ಇದು ಮುಸ್ಕಿನ ಜೋಳನ ನೀರಿನ ವ್ಯವಸ್ಥೆ ಇದ್ದರೆ ನಾವು ಬೇಸಿಗೆಯಲ್ಲಿ ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಬೇಸಿಗೆ ತುಂಬ ಬಿಸಿಲಿರೋದ್ರಿಂದ ಅದು ಬಿಸಿಲಿಗೆ ಚೆನ್ನಾಗಿ ಬರುತ್ತೆ. ಆಮೇಲೆ ಅಕ್ಕಪಕ್ಕ ಮರಗಳಿರಬಾರ್ದು. ಮರಗಳಿದ್ದರೆ ಏನಾಗುತ್ತೆ ಅಂದರೆ ಇದ್ರ ಪಕ್ಕ ಮರಗಳಿರ್ಬಾರ್ದು. ಯಾಕಂದರೆ ಮರಗಳಿದ್ರೆ ನೆರಳಿಗೆ ಅದು ಫಲವತ್ತತೆ ಕಮ್ಮಿ ಇರುತ್ತೆ. ಸೊ ನೋಡಿ, ಈ ಥರ ಇಷ್ಟು ಬಂದಿದೆ ಜೋಳ, ಮುಸ್ಕಿನ ಜೋಳ ಇದು. ಸೊ ಹಂದಿ ಕಾಟ ಇರುತ್ತೆ. ಸೊ ಏನು ಮಾಡ್ಬೇಕಂದ್ರೆ ಅದಕ್ಕೆಲ್ಲ ಬೊಂಬೆಗಳ ಥರ ದಾರಗಳು, ಗಂಟೆ ಸೌಂಡ್ ಬರೋ ಥರ ಆ ಥರ ಎಲ್ಲ ಕಟ್ಟಿದ್ರೆ ನಾವು ಮುಸ್ಕಿನ ಜೋಳನ ಕಾಪಾಡ್ಕೋಬೋದು. ಸೊ ನೀರು ಜೆಟ್ಟು ಒಂದು 3 HP 5 HP ಮೋಟ್ರ್ ಇದ್ದರೆ ನೋಡಿ, ಜೆಟ್ಟದ ಇದ್ದರೆ ಅದ್ರ ಮುಖಾಂತರ ನಾವು ನೀರನ್ನ ಹಾಯಿಸ್ಬೋದು. ಸೊ ಇಲ್ಲಿ ನೋಡಿ, ನಾವು ಮಧ್ಯೆ ಮಾವಿನ ಗಿಡ ಮಧ್ಯ ನೋಡಿ, ಇದು ಈ ವರ್ಷ ಹೂ ಬಿಟ್ಟಿಲ್ಲ. ಯಾಕಂದರೆ ಇದು ಹೋದ ವರ್ಷ ಚೆನ್ನಾಗಿ ಬಿಟ್ಟಿತ್ತು, ಈ ವರ್ಷ ಬಿಟ್ಟಿಲ್ಲ. ಸೊ ಒಂದು ವರ್ಷ ಬಿಡುತ್ತೆ, ಒಂದು ವರ್ಷ ಬಿಡಲ್ಲ. ಸೊ ಅದ್ರ ಮಧ್ಯೆ ಗರಿ ಎಲ್ಲ ತೆಂಗಿನ ಸಸಿ ಇರೋದ್ರಿಂದ ಅದನ್ನೆಲ್ಲ ನೀಟಾಗಿ ಕಟ್ಟಿದ್ರೆ ತೆಂಗಿನ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನೋಡಿ, ಇದು ಮಾವಿನ ತೋಟದಲ್ಲಿ ಸೊ ಎಷ್ಟು ಗಿಡಗಳು ನೋಡಿ. ಈ ಲೈನ್ ಫುಲ್ಲು ತೆಂಗಿನ ಸಸಿ ಇದೆ, ಆ ಕಡೆ ಈ ಕಡೆ ಮಾವಿನ ಸಸಿ ಇದೆ. ಸೊ ಇದು ಈ ಥರ ನೆಟ್ಟಿದ್ದೀವಿ. ಸೊ ನೀಟಾಗಿ ಎಲ್ಲ ಪಾತಿ ನೀರು ಕೊಟ್ಟರೆ ಚೆನ್ನಾಗಿರುತ್ತೆ ತೆಂಗಿನ ಸಸಿ. ಮತ್ತು ಸುತ್ತ ಗರಿ ಕಟ್ಟಬೇಕು. ಸೊ ಅವಾಗ ಅದು ಸ್ಟ್ರೈಟಾಗಿ ಹೋಗೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಇದು ಈ ವರ್ಷ ಬೇಸಿಗೆವರೆಗೂ ಇಷ್ಟು ವ್ಯವಸಾಯ ಮಾಡಿದ್ದೀವಿ. ಸೊ ಇನ್ನೊಂದು ನೀರಿನ ವ್ಯವಸ್ಥೆ ಇದ್ದರೆ ಸೊ ಇನ್ನೂ
ಸದ್ಯಕ್ಕೀಗ ನಾವು ಇರೋ ಪರಿಸ್ಥಿತಿಯಲ್ಲಿ ಬರೀ ಗಿಡಗಳನ್ನ ಕಾಪಾಡ್ಕೊಂಡು ಅದನ್ನು ಉಳಿಸ್ಕೊಂಡು ಹೋಗ್ತಾಯಿದ್ದೀವಿ. ವ್ಯವಸಾಯಕ್ಕೆ ಅಂತ ಇನ್ನೊಂದು ಬೋರ್ವೆಲ್ ವ್ಯವಸ್ಥೆ ಇದ್ದರೆ ನಾವು ಬೇಸಿಗೆಯಲ್ಲಿ ಸಹ ವ್ಯವಸಾಯ ಮಾಡ್ಬೋದು. ಸರಿ, ಇಲ್ಲಿ